ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತೇನಪ್ಪ ವಿಷಯ ಅಂದರೆ, ನಿನ್ನೆ ಹಿಂಗೆ ಇನ್ಸ್ಟಾಗ್ರಾಮ್ ನೋಡಬೇಕಾದಾಗ ಯಾವುದೋ ಒಂದು ಟಿವಿ ಚಾನಲಲ್ಲಿ ಇಬ್ಬರು ಆಟೋದವ್ರನ್ನ, ಒಬ್ರು ಆಟೋ ಕೊಂಡಂಟಿಗನ ಮತ್ತು ಇನ್ನೊಬ್ರು ಪರಶುರಾಮ್ ಶೆಟ್ಟಿ ಅವ್ರನ್ನ ಹಾಕೊಂಡು ಪ್ರಶ್ನೆಗಳು ಕೇಳ್ತಾ ಇದ್ರು ನ್ಯೂಸ್ ಮ್ಯಾಮು. ಆಟೋದವ್ರು ಹಂಗೆ, ಆಟೋದವ್ರು ಹಿಂಗೆ, ಎಲ್ಲ ಥರ ಒಂದೇ ಅಲ್ಲ, ನೀವು ಜಾಸ್ತಿ ಕೇಳ್ತೀರಾ, ಮಳೆಗೆ ಡಿಮ್ಯಾಂಡ್ ಅದು ಇದು ಅಂತ. ನಾವು ಒಂದು ಕೇಳೋದು, ಇವಾಗ ಅವರೊಂದು ಬ್ಯೂಟಿಫುಲ್ಲಾಗಿ ಪ್ರಶ್ನೆ ಕೇಳಿದ್ರು, ಹಬ್ಬದ ಟೈಮಲ್ಲಿ ಯಾಕೆ ಓವರ್ ರೇಟ್ ಜಾಸ್ತಿ ಆಗುತ್ತೆ ಅಂತ. ಹೌದಲ್ವಾ? ನಾವೇನು ಆಟೋದವ್ರೇನು ಎಕ್ಸ್ಟ್ರಾ ಏನು ಕೇಳಲ್ಲ. ಇವಾಗ ಅದೇ ಅಗ್ರಿಗೇಟರ್ ಆ್ಯಪಲ್ಲಿ ಬುಕ್ ಮಾಡ್ತಾ ಅಂದರೆ ಆಟೋಮೆಟಿಕ್ಕಾಗಿ ನೀವು ಪೇ ಮಾಡ್ತೀರ ತಾನೆ. ಅದು ಅವಾಗ ನಿಮ್ಗೆ ಜಾಸ್ತಿ ಅನ್ಸಲ್ಲ. ಓಕೆ, ಒಪ್ಕೊಳ್ಳೋಣ, ಕೆಲವು ಆಟೋದವ್ರು ಜಾಸ್ತಿ ಕೇಳ್ತಾರೆ, ಇಲ್ಲ ಅಂತ ನಾನು ಅನ್ನಲ್ಲ. ಇವಾಗ ಹಂಗೆ ಬೈಕ್ ಟ್ಯಾಕ್ಸಿಲಿ ಹಂಗಂದ್ರೆ ಎಲ್ಲ ನಿಯತ್ತಾಗಿರೋರ ಇದ್ರಾ? ನೀವು ಅಷ್ಟೊಂದು ವಾದ ಮಾಡ್ತಾ ಇದೀರಲ್ಲ ಬೈಕ್ ಟ್ಯಾಕ್ಸಿ ಪರವಾಗಿ. ಹಂಗಂದ್ರೆ ಬೈಕ್ ಟ್ಯಾಕ್ಸಿಲಿ ಎಲ್ಲ ನಿಯತ್ತಾಗೆ ಇದ್ರೆ ಎಲ್ರು, ಯಾರು ಮಿಸ್ಬಿಹೇವ್ ಆಗಲಿ ಅಥವಾ ಯಾವುದು ಆಕ್ಸಿಡೆಂಟ್ಸ್ ಆಗಲಿ ಆಗೇ ಇಲ್ವಾ? ಒಂದು 70% ಇತ್ತಂದ್ರೆ 30% ಕೆಟ್ಟವ್ರು ಇದ್ದೇ ಇರ್ತಾರೆ. ಹಂಗೆ ಆಟೋದಲ್ಲೂ ಅಷ್ಟೇ, ನೀವು ಕೇಳಲ್ಲ ಅಷ್ಟೇ, ಕೇಳಿದ್ರೆ ಎಲ್ಲರೂ ಅಲ್ಲೂ ಒಳ್ಳೆಯವ್ರು ಸಿಕ್ಕೇ ಸಿಗ್ತಾರೆ. ಸೊ ದಯವಿಟ್ಟು ನಾನು ಹೇಳೋದೇನಂತಂದ್ರೆ, ಸುಮ್ಮನೆ ಆಟೋದವ್ರ ಮೇಲೆ ಗೂಬೇಕು ಅನ್ಸೋದ್ಬಿಟ್ಟು, ಓಕೆ ಯಾರು ಜಾಸ್ತಿ ಕೇಳ್ತಾರೋ ಬೇಡ, ಇಲ್ಲ ನೀವು ಆ್ಯಪ್ ಮುಖಾಂತರನೇ ಬುಕ್ ಮಾಡಿ, ಬೇಡವೇ ಕೈ ಬಡ್ಗೆ ಕೇಳೋಕ್ಕೆ ಹೋಗ್ಬೇಡಿ. ನಿಮ್ಗೆ ಜಾಸ್ತಿ ಆಯಿತು ಅಂದರೆ ಬೆಸ್ಟ್ ಅಲ್ವಾ? ಯಾಕೆ ಸುಮ್ಮನೆ ಕೇಳೋದು ಯಾಕೆ? ಮತ್ತೆ ಆಟೋದವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಪ್ರಶ್ನೆ ಮಾಡೋದು ಯಾಕೆ? ಸಿಂಪಲ್ ಅಲ್ಲ ಅವಾಗ. ಹಂಗೆ ನಾನು ನಿನ್ನೆ ನಿಮ್ಗೊಂದು ಮಾಹಿತಿ ತರ್ತೀನಿ ಅಂದಿದ್ದೆ, ಅದೇ ಬೈಕ್ ಟ್ಯಾಕ್ಸಿ ರಿಲೀಸ್ ಮಾಡೋದ್ರ ಬಗ್ಗೆ, ಸೀಸ್ ಆಗಿರೋ ವೆಹಿಕಲ್ಸು. ಸೊ ದಯವಿಟ್ಟು ಇನ್ನೂ ಯಾರೇ ರಿಲೀಸ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗಿ ನಿಮ್ಮ ವೆಹಿಕಲ್ಸ್ನ ಬೇಗ ರಿಲೀಸ್ ಮಾಡ್ಕೊಳ್ಳಿ RTO ಕಡೆಯಿಂದ. ಆ್ಯಂಡ್ ಫೈನ್ ಕಟ್ಟಬೇಕು ಅಂತ ಅಂದಿದ್ದೆ, ಅದನ್ನು ಕಟ್ಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇತ್ತು ಅಂದರೆ ಖಂಡಿತ ನಂಗೆ DM ಮಾಡಿ, ನಾನು ನಿಮ್ಗೆ ಖಂಡಿತ ಹೆಲ್ಪ್ ಮಾಡ್ತೀನಿ ಅದು ವಿಷಯಕ್ಕೆ ಏನೇ ಇದ್ರೂ. ಮತ್ತೆ ನಾನು ನಿಮಗೆ ಇನ್ನೂ ಏನು ಅಪ್ಡೇಟ್ ಅಂತ ಸದ್ಯಕ್ಕೆ ಯಾವುದೂ ಬಂದಿಲ್ಲ. ಬಂದಿದ ತಕ್ಷಣ ನಿಮ್ಗೆ ಖಂಡಿತ ತೊಗೊಂಬರ್ತೀನಿ. ಅಲ್ಲಿವರೆಗೂ ಸಿಗೋಣ, ಬಾಯ್.